ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ನಿಮ್ಮ ನಯನ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಹೊಸದಾಗಿ ನೋಡುವಂತಹ ನನ್ನ ಪ್ರೀತಿಯ ಬಾಂಧವಗಳೇ, ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ನನ್ನ ಮಕ್ಕಳು ಹುಟ್ಟಿದ ಮೇಲೆ ಫಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ವಿಶೇಷವಾದ ದೇವಸ್ಥಾನ ಅದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟೋ ಜನಗಳಿಗೆ ತುಂಬ ಒಳ್ಳೆಯದಾಗಿದೆ ಅಲ್ಲಿ ಬಂದಾದಮೇಲೆ. ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ ಅಂತ ನೀವು ಕೇಳಿರ್ತೀರ. ಸೊ ಹಂಗಾಗಿ ಫಸ್ಟ್ ವಿಸಿಟ್ ನನ್ನ ಮಕ್ಕಳು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ದೇವಸ್ಥಾನಕ್ಕೆ. ಕಾರಣ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಹಾಗೆ ಆ ದೇವಸ್ಥಾನದಲ್ಲಿ ಯಾವ ಥರ ಎಲ್ಲ ಪೂಜೆ ಆಯಿತು ಅಂತ ಎಲ್ಲ ನಮ್ಮ ವಿಧಾನ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು. ನಾನು ಆಲ್ರೆಡಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ನನ್ನ ಹಳೆ ವೀಡಿಯೋದಲ್ಲೆಲ್ಲ ಇದೆ, ನೀವು ಒಂದು ಸಾರಿ ನೋಡ್ಕೊಬೋದು. 2 ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ, ನೀವು ನೋಡಿ. ಹಾಗೆ ನೀವು ಬಂದು ವಿಸಿಟ್ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ಹೇಗೆ ನಮ್ಮ ದೇವಸ್ಥಾನಕ್ಕೆಲ್ಲ ಹೋದ್ವಿ, ಹೆಂಗೆ ಪೂಜೆ ಎಲ್ಲ ಆಯಿತು ಅನ್ನೋದು ಈ ಫುಲ್ ವೀಡಿಯೋದಲ್ಲಿ ಹಾಕಿರ್ತೀನಿ. ಹಾಗೆ ನೋಡಿ, ನನ್ನ ಮಕ್ಳಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಮಾರ್ನಿಂಗೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇಬ್ಬರು ಮಕ್ಳಿಗೂ ಸ್ನಾನ ಮಾಡಿಸಿ ಆಯಿತು. ಯಜಮಾನರು ಡ್ಯೂಟಿಗೆ ಹೋಗಿದ್ದಾರೆ, ನಂದು ಸ್ನಾನ ಆಗಿದೆ, ಈಗ ಹೋಗಬೇಕು. ಅದೇ ಫುಲ್ ವಿಡಿಯೋ ತೋರಿಸ್ತೀನಿ, ನೋಡಿ ಆಶೀರ್ವದಿಸಿ. ಹಾಗೆ ನೀವು ದರ್ಶನ ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನ ಹತ್ರ ಬಂದಾಯಿತು. ನಾವು ಇಲ್ಲಿ ತೋರಿಸ್ತೀನಿ ಅಲ್ವಾ, ಇದೇ ಅಂಗಡೀಲಿ ಕಾಯಿ ಮತ್ತು ಮಡ್ಲಕ್ಕಿ ಮುಡುಪು ಕಟ್ಟೋಕ್ಕೆ ಎಲ್ಲ ನಾನು ಇದೇ ಅಂಗಡೀಲಿ ತೊಗೊಳ್ಳೋದು. ಪ್ರತಿಯೊಂದು ವಿವರಿಸ್ತೀನಿ. ಏನೇನಿದೆ ನಿಮ್ಮದ್ರಲ್ಲಿ? ದೇವಸ್ಥಾನಕ್ಕೆ ಮಡ್ಲಕ್ಕೆಲ್ಲ ಸಿಗುತ್ತಾ? ನೋಡಿ, ಗೊರವನಹಳ್ಳಿ ದೇವಸ್ಥಾನಕ್ಕೆ ಏನಾದರೂ ಬಂದರೆ ನಿಮಗೆಲ್ಲ ಹೂವು ಹಾರ ಎಲ್ಲ ಇಲ್ಲೇ ಸಿಗುತ್ತೆ. ಏನೇನು ಐಟಮ್ ಎಲ್ಲ ಇದೆ ಅದೆಲ್ಲ ಸಿಗುತ್ತೆ. ಮಡ್ಲಕ್ಕಿ ಮತ್ತು ಫೋಟೋಸು, ಹಾಗೆ ಸರ ಮಕ್ಕಳಿಗೆಲ್ಲ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬಂದರೆ ನಿಮಗೆ ಎಲ್ಲಕ್ಕಿಂತ ಕಡಿಮೆ ರೇಟಿಗೆ ಕೊಡ್ತಾರೆ. ಇಲ್ಲಿ ತುಂಬ ಅಂಗಡಿ ಇದೆ, ಅದರಲ್ಲಿ ಇದು ಒಂದು ಸ್ಪೆಷಲ್. ನಾನು ಬಂದಾಗೆಲ್ಲ ಇಲ್ಲೇ ತೊಗೊಳ್ಳೋದು. ಸೊ ಬಂದಾಗ ನೀವು ತೊಗೊಳ್ಳಿ. ನಾನು ಅವ್ರ ನಂಬರ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ತಾ ಇರ್ಬೋದು. ಬಳೆ ಆಗಲಿ, ದೇವಿಗೆ ಅಲಂಕಾರಕ್ಕೆ ಏನೇನು ಬೇಕು ಎಲ್ಲ ಪ್ರತಿಯೊಂದು ಸಿಗುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಏನೇನು ಬೇಕು ಎಲ್ಲ ಐಟಮ್ಸು ಇಲ್ಲಿದೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಮಕ್ಳಿಗೂ ಸಿಗುತ್ತೆ. ನೀವು ಇವರು ನೋಡ್ಬೋದು, ಇವರೇ ಇರ್ತಾರೆ ಅಂಗಡೀಲಿ, ಇವರು ಮತ್ತು ಇವ್ರ ವೈಫ್ ಇರ್ತಾರೆ. ನೀವು ಬಂದಾಗ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಫೋಟೋಸ್ ನೋಡಿ, ಲಕ್ಷ್ಮಿ ಫೋಟೋಸ್ ಎಲ್ಲ ಸಿಗುತ್ತೆ ಇಲ್ಲಿ. ದೇವಿಗೆ ಸ್ಯಾರಿ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಬಳೆ ಆಗಿರ್ಬೋದು, ಅಕ್ಕಿ, ಮಡ್ಲಕ್ಕಿಗೆ ಏನೇನು ಬೇಕು ಪ್ರತಿಯೊಂದು, ಹೂವು ಹಾರ, ಮಡ್ಲಕ್ಕಿ ಎಲ್ಲ ತೊಗೊಂಡಾಯಿತು. ಹಾರ ಮತ್ತು ಮಡ್ಲಕ್ಕಿ ಸೀರೆ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂಗಡಿ ಅಣ್ಣ ರವಿ ಅಣ್ಣನೂ ಬಂದರು ಜೊತೆಗೆ. ಯಾಕಂದರೆ ಇಬ್ಬರು ಒಂದೊಂದು ಮಗುನ ಎತ್ಕೊಂಡಿದ್ವಿ ಅಲ್ವಾ, ಸೊ ಹಂಗಾಗಿ ಅಣ್ಣನೂ ಬಂದರು. ಒಳಗಡೆ ವೀಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಹಾಗಾಗಿ ನಾವು ಹೊರಗಡೆನೇ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ವೀಡಿಯೋ ಮಾಡೋಕ್ಕೆಲ್ಲ ಬಿಡೋಲ್ಲ ಒಳಗಡೆ. ನಾವು ಡೈರೆಕ್ಟಾಗಿ ಹೋದ್ವಿ ಒಳಗಡೆ. ಎಲ್ಲ ಕ್ಯೂ ಆಗಿ ನಿಂತ್ಕೊಂಡು ಬರಬೇಕು, ಬಟ್ ಮಕ್ಳು ಇರೋದ್ರಿಂದ ನಮಗೆ ಬಿಟ್ಟರು. ದರ್ಶನ ಆಯಿತು. ಹಾಗೆ ಒಂದು ಸ್ವಲ್ಪ 2-3 ಫೋಟೋ ಹಾಗೆ ವೀಡಿಯೋ ತೊಗೊಂಡಾದ್ಮೇಲೆ ಲಕ್ಷ್ಮಮ್ಮನ ದರ್ಶನ ಆಯಿತು. ಈಗ ಕಮಲಜ್ಜಿ ಅಂತ ಇದ್ದಾರಲ್ವ, ಈಗ ಅವ್ರ ದರ್ಶನಕ್ಕೆ ಬಂದಿದ್ದೀವಿ. ಜನ ಇವತ್ತು ಕಡಿಮೆ ಇದ್ದಾರೆ. ಶ್ರಾವಣ ಫಸ್ಟ್, ಇನ್ನು ಸೋಮವಾರ ನಾವು ಹೋಗಿದ್ದು, ಅದಕ್ಕೆ ಜನ ಇನ್ನೂ ಕಡಿಮೆ ಇದ್ದಾರೆ. ನಮ್ಮ ಯಜಮಾನ್ರು ಕಮಲಮ್ಮ ಅಜ್ಜಿ ಬೃಂದಾವನಕ್ಕೆ ಸೀರೆ ಎಲ್ಲ ಹಾಕಿದ್ರು. ಮಕ್ಕಳನ್ನು ಮುಂದೆ ಮಲಗಿಸಿದ್ದೀವಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ ನೋಡಿ.
समुद्रतनयाय नमः जयाय नमः मंगलाय नमः गौरिये नमः राजराजेश्वरी नमः महादैवी विद्महे तन्नो लक्ष्मी प्रचोदयात् ओम ಹೊಸ ಜಾಗಕ್ಕೆ ಬಂದವರೆಲ್ಲ ಬೆಳಕು ಬೇರೆ ಜಾಸ್ತಿ ಆಯ್ತು ಅದಕ್ಕೆ. ರೆಡಿ ಆಗ್ತದೆ ಸ್ಟಾರ್ಟ್ ಮಾಡ್ತಾರೆ ಒಂದು 5 ನಿಮಿಷ ಸ್ಟಾರ್ಟ್ ಮಾಡ್ತಾರೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು. ನೋಡಿದ್ರಲ್ವ ಯಾವ ಥರ ಎಲ್ಲ ಪೂಜೆ ಆಯಿತು ಅಂತಂದೇಳಿ. ಅಲ್ಲಿರುವಂಥ ಭಟ್ರು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸಿ ನನ್ನ ಮಕ್ಕಳಿಗೆಲ್ಲ ಆಶೀರ್ವಾದ ಮಾಡಿ ಬಂದರೆಲ್ಲರೂ ಅಯ್ಯೋ ಟ್ವಿನ್ಸ್ ಅಂತೆಲ್ಲ ಕೇಳ್ತಾಯಿದ್ರು. ಎಲ್ಲರೂ ಎತ್ಕೊಂಡಿದ್ದು ಮುದ್ದಾಡಿದ್ದೆ ಜಾಸ್ತಿ. ತುಂಬ ಖುಷಿ ಆಗೋಯಿತು ನನಗಂತೂ. ತುಂಬ ಚೆನ್ನಾಗೆಲ್ಲ ಟ್ರೀಟ್ ಮಾಡಿದರು. ಹಂಗೆ ಅರ್ಚಕರು ತುಂಬ ಚೆನ್ನಾಗೇ ಪೂಜೆ ಮಾಡಿಕೊಟ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಒಳ್ಳೆಯದಾಗಿದೆ. ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ. ಮದುವೆ ಆಗಿಲ್ಲ ಅಂದರೆ ಅವ್ರಿಗೆ ಕರಿಮಣಿ ಎಲ್ಲ ಕೊಡ್ತಾರೆ. ಮತ್ತು ಮಕ್ಕಳಾಗಿಲ್ಲ ಅಂದರೆ ಇದು ಬೆಳ್ಳಿ ತೊಟ್ಲುದು ಅದೆಲ್ಲ ಹೇಳ್ಕೊಡ್ತಾರೆ ಅರ್ಚಕರೆಲ್ಲ.
ತುಂಬ ಜನಕ್ಕೆ ಒಳ್ಳೆಯದಾಗಿ ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ ಅನ್ನೋರೆಲ್ಲ ಬಂದು ಹೋಗಿದ್ದಾರೆ, ಅವರಿಗೆಲ್ಲ ಮದುವೆ ಆಗಿದೆ ಅಂತೆ ಬಂದಿದ್ದಾರೆ. ಹಾಗಾಗಿ ಯಾವಾಗಲೂ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ನಾವಂತೂ. ನೀವು ಬನ್ನಿ, ನಿಮಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಥ್ಯಾಂಕ್ ಯು.